ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತಸಾರ ಮಂಗಳಾಚರಣ ಸಂಧಿಯಲ್ಲಿ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೆ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿಯನಿಪಾನಂದ ತೀರ್ಥರ ನೆನೆವೆ ನಾನು ದಿನವೂ. ಹಾಗೆಂತ ಅದು 9ನೇ ಪದ್ಯವಾಗಿದೆ. ಹಿಂದಿನ ಪದ್ಯದಲ್ಲಿ ಆಚಾರ್ಯರನ್ನ ನಮಸ್ಕರಿಸುತ್ತೇನೆ ಅಂತ ಹೇಳಿದ್ರು. ಆ ಆಚಾರ್ಯರು ಮಾಡಿದ್ದು ಏನು, ಆಚಾರ್ಯರು ಸಮಾಜಕ್ಕೆ ಕೊಟ್ಟದ್ದು ಏನು ಹಾಗೆಂಬುದನ್ನ ಸುಂದರವಾಗಿ ಗುರುಗಳು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಹಾಗೆಂತ ಜಗತ್ತಿನಲ್ಲಿ 5 ಭೇದ ಇದೆ. ಯಾವುದು? ಜೀವ ಪರಮಾತ್ಮ ಭೇದ, ಜೀವ ಜೀವ ಭೇದ, ಜೀವ ಜಡ ಭೇದ, ಜಡ ಪರಮಾತ್ಮ ಭೇದ, ಜಡ ಜಡ ಭೇದ ಹಾಗೆಂತ 5 ವಿಧವಾದ ಭೇದ ಇದೆ ಹಾಗೆ ಅಂತ ತಿಳಿಯತಕ್ಕದ್ದು. ಇನ್ನು ಆ 5 ಭೇದದಿಂದ ಸಹಿತವಾದ ಈ ಪ್ರಪಂಚಕ್ಕೆ ದೈವ ಯಾರು, ನಿಯಾಮಕ ಯಾರು ಹಾಗೆಂದ್ರೆ ಪಂಚರೂಪಾತ್ಮಕನೇ. ಪಂಚರೂಪ ಅಂದ್ರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಹಾಗೆಂತ. ಸೃಷ್ಟಿಯಾದಿಯಲ್ಲಿ ನಾರಾಯಣ 4 ರೂಪಗಳನ್ನು ತೆಗೆದುಕೊಳ್ತಾನೆ. ಮೋಕ್ಷವನ್ನು ಕೊಡೋದಕ್ಕೆ ವಾಸುದೇವ ರೂಪ, ಸಂಹಾರ ಮಾಡೋದಕ್ಕೆ ಸಂಕರ್ಷಣ ರೂಪ, ಸೃಷ್ಟಿ ಮಾಡೋದಕ್ಕೆ ಪ್ರದ್ಯುಮ್ನ ರೂಪ, ಸಂರಕ್ಷಣೆ ಮಾಡೋದಕ್ಕೆ ಅನಿರುದ್ಧ ರೂಪ ಹಾಗೆಂತ. ಅದನ್ನೇ ದಾಸರು ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ ಅಂತ ಈ ರೂಪಗಳನ್ನೇ ಸ್ಮರಣೆ ಮಾಡಿಕೊಂಡು ಗುರುಗಳು ಹೇಳಿದ್ದಾರೆ. ಇದು ಆಚಾರ್ಯರು ಸ್ಥಾಪನೆ ಮಾಡಿದ ಮುಖ್ಯ ಸಿದ್ಧಾಂತ. ಪಂಚಭೇದ ಸಹಿತವಾದ ಈ ಜಗತ್ತಿಗೆ ಪರಮಾತ್ಮನೇ, ಪಂಚರೂಪಾತ್ಮಕನಾದ ಪರಮಾತ್ಮನೇ ಸರ್ವೋತ್ತಮನಾದ ದೇವ ಹಾಗೆಂತ. ಆ ಶ್ರೀಹರಿಗೆ, ಪರಮಾತ್ಮನಿಗೆ ಪಂಚಮುಖ ಶಕ್ರಾದಿಗಳು ಕಿಂಕರರು ಹಾಗೆಂತ. ಪಂಚಮುಖ ಅಂದ್ರೆ ರುದ್ರದೇವರು ಅಂತ ಅರ್ಥ. ಪಂಚಮುಖ ಶಕ್ರ ಅಂದ್ರೆ ಇಂದ್ರ ಮೊದಲಾದ ದೇವತೆಗಳು ಅವರು ಕಿಂಕರರ ಸೇವಕರು ಆಗಿದ್ದಾರೆ ಅಂತ ಅರ್ಥ. ಪರಮಾತ್ಮನೇ ಸರ್ವೋತ್ತಮ, ಉಳಿದವರೆಲ್ಲ ಪರಿವಾರತೆಯ ಪರಮಾತ್ಮನ ಜೊತೆಗೆ ಇರ್ತಾರೆ ಹಾಗೆಂತ. ಇನ್ನು ಪಂಚವಿಂಶತಿ ತತ್ವ ತರತಮ ಹಾಗೆಂತ 25 ತತ್ವಗಳು. 25 ತತ್ವಗಳಲ್ಲಿ ಏನಿದೆ? ತಾರತಮ ಇದೆ. ದೊಡ್ಡವರು ಚಿಕ್ಕವರು ಅಂತ ಗ್ರೇಡೇಷನ್ ಇದೆ ಅಲ್ಲಿ ಹಾಗೆಂತ. ಎಲ್ಲರನ್ನು ಒಂದೇ ತಟ್ಟೆಯಲ್ಲಿ ಕೂಡಿಸೋದಲ್ಲ, ತಾರತಮ್ಯ ಇದೆ ಹಾಗೆಂತ ತಾರತಮ್ಯವನ್ನು ಹೇಳಿದ್ದಾರೆ ಆಚಾರ್ಯರು. ಅಂತ ಪಂಚಿಕೆಗಳ ಪೇಳಿದ ಅಂತ ಪರಮಾತ್ಮನ ಮಹಿಮೆಗಳನ್ನು ತಿಳಿಸಿದ ಭಾವಿ ವಿರಿಂಚಿ ಎನಿಪ. ಮುಂದಿನ ಕಲ್ಪದಲ್ಲಿ, ಬ್ರಹ್ಮಕಲ್ಪದಲ್ಲಿ ಅವರೇ ಬ್ರಹ್ಮ ಪದವಿಗೆ ಬರ್ತಾರೆ. ಯಾರು ಹೀಗೆ ಬ್ರಹ್ಮನಾಗಿದ್ದಾರೆ ಅವರು ಮೋಕ್ಷಕ್ಕೆ ಹೋಗಿರ್ತಾರೆ. 100 ವರ್ಷ ಸಾಧನೆ ಆದ ಮೇಲೆ ಮೋಕ್ಷಕ್ಕೆ ಹೋಗ್ತಾರೆ. ತದನಂತರ ಮಹಾಪ್ರಳಯ ಆಗ್ತದೆ. ತದನಂತರ ಮತ್ತೆ ಪರಮಾತ್ಮ ಸೃಷ್ಟಿಯನ್ನ ಮಾಡಿದಾಗ ಆಗ ಬ್ರಹ್ಮ ಪದವಿಗೆ ಯಾರು ಬರ್ತಾರೆ ಹಾಗೆಂದ್ರೆ ಈಗ ವಾಯು ಪದವಿಯಲ್ಲಿ ಯಾರಿದ್ದಾರೋ ಅವರೇ ಬ್ರಹ್ಮ ಪದವಿಗೆ ಇರ್ತಾರೆ. ಅದರಿಂದ ಈಗಿರುವ ವಾಯುದೇವರಿಗೆ ಏನಂತ ಹೆಸರು? ಭಾವಿ ವಿರಿಂಚಿ ಹಾಗೆಂತ. ವಿರಿಂಚಿ ಅಂದ್ರೆ ಸೃಷ್ಟಿ ಮಾಡುವವರು ಅಂತ ಅರ್ಥ, ಬ್ರಹ್ಮದೇವರು ಅಂತ. ಭಾವಿ ವಿರಿಂಚಿ ಅಂದ್ರೆ ಭಾವಿ ಬ್ರಹ್ಮ ಅಂತ ಅರ್ಥ. ಅಂತ ಭಾವಿ ಬ್ರಹ್ಮರಾದ ವಾಯುದೇವರ ಅವತಾರರಾದ ಶ್ರೀಮದ್ ಆನಂದ ತೀರ್ಥರನ್ನು ಅನುದಿನವೂ ನೆನೆವೆನು. ಪ್ರತಿ ಕ್ಷಣದಲ್ಲೂ ನಾವು ಗುರುಗಳ ಶ್ರೀಮದ್ ಆಚಾರ್ಯರ ಸ್ಮರಣೆಯನ್ನ ಮಾಡ್ತಾ ಇರಬೇಕು ಹಾಗೆ ಅಂತ ಒಟ್ಟಾಭಿಪ್ರಾಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.